ಓಜಿ. ಇದು ಪವನ್ ಕಲ್ಯಾಣ್ ಅವರು ಆಕ್ಟ್ ಮಾಡಿ ಸುಜಿತ್ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ. ಅಂಡ್ ಈ ಸಿನಿಮಾ ಬೇರೆ ಲೆವೆಲ್ ಹೈಪ್ ಇತ್ತು. ಬನ್ನಿ ಬರೀ ಹೈಪ್ ಅಷ್ಟೇನಾ, ಮ್ಯಾಟರ್ ಕೂಡ ಇದೆಯಾ, ಸಿನಿಮಾ ಹೇಗಿದೆ ಅಂತ ಮಾತಾಡ್ಕೊಂಡು ಬರೋಣ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಪವನ್ ಕಲ್ಯಾಣ್ ಅವರನ್ನ ಪ್ರೆಸೆಂಟ್ ಮಾಡಿರೋ ರೀತಿ. ಅಂಡ್ ಟೈಟಲ್ ಕಾರ್ಡ್ ಕೂಡ ತುಂಬಾ ಚೆನ್ನಾಗಿದೆ. ಫಸ್ಟ್ ಹಾಫ್ ಅಲ್ಲಿ ಒಂದು ಫ್ಲಾಗ್ ಸೀನ್ ಬರುತ್ತೆ, ಅದನ್ನ ಕ್ರಿಯೇಟ್ ಮಾಡಿರೋ ವೇ ತುಂಬಾ ಇಷ್ಟ ಆಯ್ತು. ಮಾಸ್ ಫಿಲ್ಮ್ಗೆ ಬೇಕಾದ ಎಲಿಮೆಂಟ್ಸ್ ಎಲ್ಲ ಇದೆ, ಅದಕ್ಕೆ ತಕ್ಕಂತ ಬಿಜಿಎಂ ಕೂಡ ಇದೆ. ಈಗಿನ ಟೈಮಲ್ಲಿ ಎಲಿವೇಶನ್ ಸೀನ್ ಅಂತ ನಾವೆಲ್ಲ ಏನ್ ಮಾತಾಡ್ತೀವೋ ಅದೆಲ್ಲ ಇದೆ. ಪವನ್ ಕಲ್ಯಾಣ್ ಅವರು ಸ್ಕ್ರೀನ್ ಮೇಲೆ ಇಲ್ದಿದ್ರು ಅವರ ಪ್ರೆಸೆನ್ಸ್ ನ ಫೀಲ್ ಮಾಡ್ತೀವಿ. ಡೈರೆಕ್ಟರ್ ಸುಜಿತ್ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಪಾರ್ಟ್ ಆಗಿ ಸಿನಿಮಾ ತುಂಬಾ ಚೆನ್ನಾಗ್ ಅನ್ಸುತ್ತೆ, ಆದ್ರೆ ಒಂದು ಸ್ಟೋರಿ ಆಗಿ ನೋಡುವಾಗ ಇನ್ನ ಬೆಟರ್ ಆಗ್ಬೋದಿತ್ತೇನೋ ಅಂತ ಅನಿಸ್ತು. ಸುಜಿತ್ ಅವರು ಜಪಾನ್ ಅಂತೆಲ್ಲ ಹೊಸ ಪೋರ್ಷನ್ಸ್ ನ ತಂದು ಆಕ್ಷನ್ ನ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅರ್ಜುನ್ ದಾಸ್ ಅವರ ಪೋರ್ಷನ್ ಇಷ್ಟ ಆಯ್ತು. ನಾರ್ಮಲ್ ಸ್ಟೋರಿಯಲ್ಲೇನೆ ಬೇಕಾದಂತ ಎಲಿಮೆಂಟ್ಸ್ ನ ಬೇಕಾದಂತ ಟೈಮ್ ಅಲ್ಲಿ ರಿವೀಲ್ ಮಾಡಿದ್ದು ಅವರ ಕ್ಯಾರೆಕ್ಟರ್ಗೆ ವ್ಯಾಲ್ಯೂನ ಆಡ್ ಮಾಡಿದೆ. ಇಮ್ರಾನ್ ಹಶ್ಮಿ ಅವರ ಕ್ಯಾರೆಕ್ಟರು ಇನಿಷಿಯಲಿ ಚೆನ್ನಾಗ್ ಅನ್ಸುತ್ತೆ, ಬರ್ತಾ ಬರ್ತಾ ಆ ಕ್ಯಾರೆಕ್ಟರ್ಗೂ ಒಂದೆರಡು ಹೈ ಮೂಮೆಂಟ್ ಇದ್ದಿದ್ರೆ ಇನ್ನ ಬೆಟರ್ ಆಗಿರೋದು ಅಂತ ಅನಿಸ್ತು. ಪ್ರಿಯಾಂಕಾ ಮೋಹನ್ ಅವರು ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ತುಂಬಾ ಇಂಪಾರ್ಟೆಂಟ್ ಇರೋ ಕ್ಯಾರೆಕ್ಟರ್ಗೆ ಇನ್ನ ಸ್ವಲ್ಪ ಸ್ಕ್ರೀನ್ ಟೈಮ್ ಕೊಟ್ಟು ಆ ಪಾತ್ರನ ಚೆನ್ನಾಗಿ ಬರಿಬೋದಿತ್ತೇನೋ ಅಂತ ಅನಿಸ್ತು. ಯಾಕಂದ್ರೆ ಅವ್ರ ಕ್ಯಾರೆಕ್ಟರು ಕತೆಗೆ ತುಂಬಾ ವ್ಯಾಲ್ಯೂನ ಆಡ್ ಮಾಡುತ್ತೆ. ಆ ಕ್ಯಾರೆಕ್ಟರ್ಗೆ ಆಡಿಯನ್ಸ್ ಕನೆಕ್ಟ್ ಆಗಿದ್ರೆ ಸ್ಟೋರಿಗೆ ಹೆಲ್ಪ್ ಆಗಿರೋದು, ಸಿನಿಮಾದ ಎಕ್ಸ್ಪೀರಿಯನ್ಸು ಇನ್ನ ಸ್ವಲ್ಪ ಬೆಟರ್ ಆಗ್ತಿತ್ತು ಅಂತ ಅನಿಸ್ತು. ಪ್ರಕಾಶ್ ರಾಜ್, ಶ್ರೇಯಾ ರೆಡ್ಡಿ ಇವರ ಕ್ಯಾರೆಕ್ಟರ್ ಕೂಡ ಚೆನ್ನಾಗಿದೆ. ಸ್ಟೋರಿಗೆ ಬೇಕಾದಂತ ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಬಂದಿದೆ. ಒಟ್ನಲ್ಲಿ ಪವನ್ ಕಲ್ಯಾಣ್ ಅವರ ಫ್ಯಾನ್ಸ್ಗೆ ಬೇರೆ ಲೆವೆಲ್ ಅಲ್ಲಿ ಇಷ್ಟ ಆಗತ್ತೆ. ಕೆಲವೊಂದು ಸೀನ್ಸ್ಗೆ ಅವರು ತುಂಬಾ ಕನೆಕ್ಟ್ ಆಗ್ಬೋದು, ಹಂಗಂತ ನಾರ್ಮಲ್ ಆಡಿಯನ್ಸ್ಗೆ ಕನೆಕ್ಟ್ ಆಗಲ್ಲ ಅಂತಲ್ಲ. ಒಂದೇ ಮಾತಲ್ಲಿ ಸಿನಿಮಾ ಹೇಗಿದೆ ಅಂತ ಹೇಳಬೇಕು ಅಂದ್ರೆ ಗುಡ್ ಫಸ್ಟ್ ಹಾಫ್ ವಿತ್ ಡೀಸೆಂಟ್ ಸೆಕೆಂಡ್ ಹಾಫ್ ಅಂತ ಹೇಳ್ಬೋದು. ಸೆಕೆಂಡ್ ಹಾಫ್ ಅಲ್ಲಿ ಇಂಟರ್ವಲ್ ಆದ ತಕ್ಷಣ ಬರೋ ಪೋರ್ಷನ್ಸ್ ಕೂಡ ಚೆನ್ನಾಗಿದೆ. ಅದಾದ್ಮೇಲೆ ಏನೋ ಮಿಸ್ಸಿಂಗ್ ಅಂತ ಅನ್ಸುತ್ತೆ. ಅದೇ ಆಗ್ಲೇ ಹೇಳಿದ ಹಾಗೆ ಸ್ಟೋರಿ ಬೆಟರ್ ಆಗಿದ್ರೆ ಇನ್ನ ಬೆಸ್ಟ್ ಆಗ್ತಿತ್ತು ಮೂವಿ ಅಂತ ಅನಿಸ್ತು. ನೀವೇನಾದ್ರೂ ಮಾಸ್ ಫಿಲ್ಮ್ ನ ಇಷ್ಟಪಡೋರಾದ್ರೆ ಇದು ಕೂಡ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಇದಾಗಿದೆ ಓಜಿ ಫಿಲ್ಮ್ ರಿವ್ಯೂ. ಬರೇ ಹೈಪ್ ಅಲ್ದಲೆ ಮ್ಯಾಟರ್ ಕೂಡ ಇದೆ ಈ ಸಿನಿಮಾದಲ್ಲಿ ಅಂತ ಹೇಳ್ತಾ, ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಯೂನಿಕ್ ಕಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನೆಲ್ ಕಡೆಯಿಂದ ಬಾಯ್ ಬಾಯ್.